ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅದೆಲ್ಲ ನನ್ನ ಹತ್ರ ಚರ್ಚೆ ಬೇಡ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಅಫ್ಕೋರ್ಸ್ ಆ ವಿಚಾರಕ್ಕೆ ಏನು ಕೂಡ ರಿಯಾಕ್ಟ್ ಮಾಡೋಕ್ಕಾಗತ್ತೆ ಕುಮಾರಸ್ವಾಮಿ ಅವರು. ಸೊ ಇಲ್ಲಿ ಅವರ ಕುಟುಂಬದಲ್ಲೇ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಕತೆ. ಬಟ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ ಖಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಚರ್ಚೆ ಮಾಡಿ, ನನ್ನ ಹತ್ರ ಕಾನೂನಿದೆ, ಕಾನೂನು ಎಲ್ಲವನ್ನ ನೋಡ್ಕೊಳ್ಳುತ್ತೆ, ಈ ರೀತಿ ದೂರುಗಳು ಯಾಕೆ ಬರ್ತಾ ಇದೆ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೂರಜ್ ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೂರಜ್ ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು 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 ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಂಬಂಧಪಟ್ಟಂತೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲೇಕೆ? ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಬಾಯಲ್ಲಿ ಅವರ ಬಗ್ಗೆ ಮಾತು ಬೇಡ, ಅಭಿವೃದ್ಧಿ ಬಗ್ಗೆ ಕೇಳಿ ನಾವು ಮಾತನಾಡಬೇಕು. ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಂಥ ವಿಚಾರಗಳಲ್ಲಿ ಯಾರು ಕೂಡ ರಿಯಾಕ್ಷನ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಕೂಡ ಸೈಡ್ ಆಗ್ಬಿಡ್ತಾರೆ. ಅವರವರ ಕುಟುಂಬದ ವಿಚಾರ ಅವರವರಿಗೆ ಬಿಟ್ಟಿದ್ದು. ಸೊ ಇಂತಹ ಮಾತುಗಳನ್ನು ನಾವು ಆಡೋದು ಬೇಡ ನಮ್ಮ ಬಾಯಲ್ಲಿ. ಅಭಿವೃದ್ಧಿ ಬಗ್ಗೆ ಕೇಳಿ, ಅದ್ರ ಬಗ್ಗೆ ಬೇಕಾದರೆ ಮಾತನಾಡೋಣ. ಹೀಗಂತ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೇಳಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ? ಸುಮ್ಮನೆ ನಾವು ಕೆಟ್ಟ ಮಾತುಗಳು ನೋಡಿ, ಇಲ್ಲಿ ಕೇಳಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ? ಸುಮ್ಮನೆ ನಾವು ಕೆಟ್ಟ ಮಾತುಗಳು ನೋಡಿ, ಇಲ್ಲಿ ಕೇಳಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ? ಸುಮ್ಮನೆ ನಾವು ಕೆಟ್ಟ ಮಾತುಗಳು ನೋಡಿ, ಇಲ್ಲಿ ಕೇಳಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ? ಸುಮ್ಮನೆ ನಾವು ಕೆಟ್ಟ ಮಾತುಗಳು ಇನ್ನು ಮೈಸೂರಿನಲ್ಲಿ ಸೂರಜ್ ಪ್ರಕರಣದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ಈ ಬಗ್ಗೆ ಸುದ್ದಿ ನೋಡಿದ್ದೇನೆ, ಯಾರೋ ಹೋಗಿ ದೂರು ಕೊಟ್ಟಿದ್ದಾರಂತೆ, ಕಾನೂನು ಇದೆ, ಅದರ ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಪತ್ರಿಕೆ ವರದಿ ಮೇಲೆ ನಾನು ಹೆಂಗೆ ಹೇಳಿ? ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಕಾನೂನು ಪ್ರಕಾರ ಏನಿದೆ ಅದು ಆಗಬೇಕಷ್ಟೇ, ಇನ್ನೇನಿಲ್ಲ. ಪತ್ರಿಕೆ ವರದಿ ಮೇಲೆ ನಾನು ಹೆಂಗೆ ಹೇಳಿ? ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಕಾನೂನು ಪ್ರಕಾರ ಏನಿದೆ ಅದು ಆಗಬೇಕಷ್ಟೇ, ಇನ್ನೇನಿಲ್ಲ. ಸೂರಜ್ ರೇವಣ್ಣ ವಿರುದ್ಧದ ಸಲಿಂಗ ಆರೋಪದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಸೂರಜ್ ಆಗ್ಲಿ ರೇವಣ್ಣನೇ ಆಗ್ಲಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು, ತನಿಖೆಯ ಮೂಲಕ ಕ್ರಮ ಆಗ್ಲಿ ಅಂತ ಹೇಳಿದ್ರು. ಇನ್ನು ಸಂಸದ ರಾಘವೇಂದ್ರ ಮಾತನಾಡಿ, ಅದು ಅವರ ವೈಯಕ್ತಿಕ ವಿಚಾರ, ಅವರ ಬಗ್ಗೆ ಕುಟುಂಬಸ್ಥರು ನೋಡ್ಕೋತಾರೆ ಅಂತ ಹೇಳಿದ್ರು. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಅವರ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಪಕ್ಷದ ಯಾವುದೇ ಒಂದು ಚೌಕಟ್ಟಿಗೆ ಬರಲ್ಲ. ಅವ್ರ ಕುಟುಂಬ ಇದೆ, ಗೌರವಿತ ಪಕ್ಷದ ಮುಖಂಡರುಗಳಿದ್ದಾರೆ, ಕುಟುಂಬದ ಹಿರಿಯರಿದ್ದಾರೆ, ಅವರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ.